ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಬಂಧುಗಳಿಗೆ, ನಮ್ಮ ಕರ್ನಾಟಕ ಜನತೆಗೆ, ಈಗ ಸುಮಾರು ದಿನದಿಂದ ನಾನು ನಮ್ಮ ಸುಭಾಷ್ ಪಾಳೇಕರ್ ಪುಸ್ತಕ ಅಂದರೆ ತತ್ವಶಾಸ್ತ್ರ ಮತ್ತು ತಂತ್ರಜ್ಞಾನ ಬುಕ್ಕಲ್ಲಿ ತುಂಬ ವಿಷಯಗಳಿದೆ ಮತ್ತು ನೈಜತೆಗಳಿದೆ. ಅದೇ ನೈಜತೆ ನನ್ನ ತೋಟದಲ್ಲಿ ಅಳವಡಿಸ್ಕೊಂಡಿರೋದನ್ನ ತೋರಿಸ್ತಾ ನಾನೇ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಸತ್ಯಾಂಶನ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈ ಕೆಲಸ ಮಾಡಬೇಕಾದ್ರೆ ಪ್ರಾರಂಭಿಕವಾಗಿ ನನ್ನದೇ ಆದಂಥ ನಾನು ಶೈಲಿಲಿ ಕೆಲವು ತೋಟಗಳಿಗೆ ವಿಸಿಟ್ ಮಾಡಿ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡಿರೋಂಥ ತೋಟಗಳಿಗೆ ದೊಡ್ಡ ದೊಡ್ಡ ಅನುಭವಿಸ್ರು ಇರುವಂಥ ಕುಳ್ಳೇಗೌಡರಾಗಿರ್ಬೋದು, ಕಣಗಾಲ್ ಕೃಷ್ಣಮೂರ್ತಿ ಆಗಿರ್ಬೋದು, ರಾಮೇಗೌಡರು ಆಗಿರ್ಬೋದು, ಇನ್ನೂ ಹಲವಾರು ತೋಟಗಳಲ್ಲಿ ನಾನು ಅಲ್ಲಿಗೆ ಹೋಗಿ ಕೆಲವು ಅವರು ಮಾಡಿರುವಂಥ ಜೀವಾಮೃತ ಕೊಡಬೇಕಾಗಿರೋ ಏನೆಲ್ಲ ಪ್ರಕ್ರಿಯೆಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತು ಯಾವ ಬೆಳೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನ ನಾನು ನೋಡಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವ್ರ ತೋಟದಿಂದ ಬಂದಂಥ ಎಲ್ಲ ಮಾದರಿಗಳನ್ನ ನನಗೆ ನನ್ನ ತೋಟದಲ್ಲಿ ಆಗುವಂಥ ಅವಕಾಶಗಳನ್ನು ನಾನು ಅಳವಡಿಸ್ಕೊಳ್ತಾ ಬಂದಿದ್ದೀನಿ. ಅಳವಡಿಸ್ಕೊಂಡಿದ್ದಾಯಿತು, ಮಾಡಿದ್ದಾಯಿತು. ಮತ್ತು 2 ಗದ್ದೆ, ನಾನು ಇದಕ್ಕಿಂತ ಮುಂಚೆ 2 ಗದ್ದೆ ಅಂತ 5 ಕುಂಟೆಗೆ ಅಳವಡಿಸ್ಕೊಂಡಿದ್ದಲ್ಲ, ಅದರಲ್ಲಿ ಇಳುವರಿನೂ ಜಾಸ್ತಿ ಆಗ್ತಾ ನೋಡಿ ನನಗೂ ಖುಷಿಯಾಯಿತು. ಯಾಕೆ ಇದನ್ನು 1 ಎಕರೆಗೆ ಅಳವಡಿಸ್ಕೋಬೋದಲ್ಲ ಅಂತ ಹೆಚ್ಚಾಗಿ ನಾನು ಒಂದು ಸ್ವಲ್ಪ ಫುಲ್ಲು ಇದಕ್ಕೆ ಟೈಮ್ ಕೊಟ್ಟಾಗ ನನಗೆ ಸಿಕ್ಕಿದ್ದೆ ಕುಳ್ಳೇಗೌಡರು, ಕಣಗಾಲ್ ಬಸವನಹಳ್ಳಿಲಿರುವಂಥ ಕುಳ್ಳೇಗೌಡರು. ಅವರು ನನಗೆ ಪರಿಚಯ ಆದಮೇಲೆ ಅವ್ರ ತೋಟಕ್ಕೆ ಹೋಗಿ ಹೊಸ್ದಾಗಿ ಇದೇ ತೊಟ್ಟಿ ನಮ್ಮ ಕುಳ್ಳೇಗೌಡರು ಅವ್ರ ಪ್ಲ್ಯಾನ್ ಕೊಟ್ಟಂಥ ಕೆಲವು ಕಂಪ್ಲೀಟ್ ಪೈಪ್ಲೈನ್ ಮಾದರಿಯಲ್ಲಿ ಕಂಪ್ಲೀಟ್ ಎಲ್ಲ ಮೈಕ್ರೋಫ್ಲಿಂಕರ್ ಮಾಡಿಸಿ ಅದ್ಭುತವಾದಂಥ ತೋಟಕ್ಕೆ ಒಂದು ಕಳೆ ಕೊಟ್ಟರು. ಇದೆಲ್ಲ ನಮ್ಮ ಯಾಕೆ ನಿಮ್ಮ ಹಳ್ಳಿ ಮಧುನಲ್ಲಿ ನಮ್ಗೆ ಹೊಸ್ದಾಗಿ ಬರ್ತಾರಂಥ ಯುವಕರುಗಳಿಗಾಗಿರ್ಬೋದು, ಏನೂ ತಿಳಿದೇ ಕೃಷಿ ಮಾಡ್ತಾರೋ ಕೆಲವು ಜನಗಳಿಗೆ ಮಾಹಿತಿ ಕೊರತೆ ಇದೆ. ಆಮೇಲೆ ಯೂಟ್ಯೂಬ್ಗಳಲ್ಲಿ ಮಾಹಿತಿ ಸರಿಯಾದ ರೀತಿಯಲ್ಲಿ ಸತ್ಯವನ್ನು ತಿಳಿಸುವಂಥ ಕೃಷಿಯನ್ನು ಯಾಕೆ ನಮ್ಮ ಯುವಕರುಗಳಿಗೆ ತಿಳಿಸಬಾರ್ದು ಅಂತ ನಾನು ಒಂದು 8 ತಿಂಗಳಾಯಿತು ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸುಮಾರು ನನಗೆ ಒಂದು 2,000 ಹತ್ರ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಖಂಡಿತ ಅವರು ನನ್ನ ಮೇಲಿಟ್ಟಿರುವಂಥ ವಿಶ್ವಾಸಕ್ಕೆ ಯಾವುದೇ ರೀತಿಯ ಮೋಸ ಮಾಡಲ್ಲ. ಖಂಡಿತ 100% ಸತ್ಯದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಈ ಪುಸ್ತಕದಲ್ಲಿ ಏನಿದೆ, ಯಥಾವತ್ತಾಗಿ ನನ್ನ ಜಮೀನಲ್ಲಿ ಏನು ಮಾಡ್ತಾಯಿದ್ದೀನಿ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಹೋಗ್ತಾಯಿದ್ದೀನಿ. ನೆನ್ನೆ ನಾನು ಸುಭಾಷ್ ಪಾಳೇಕರ್ ಯಾರು, ಸುಭಾಷ್ ಪಾಳೇಕರ್ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೆ ರಿಸರ್ಚ್ ನಡೆಸಿದ್ರು, ಆ ರಿಸರ್ಚ್ ನಡೆಸಾದ್ಮೇಲೆ ಏನೆಲ್ಲ ಮಾಡಿದ್ರು ಅನ್ನೋದನ್ನ ನಾನು ನಿನ್ನೆಯಿಂದ ಯೂಟ್ಯೂಬ್ಗಳಲ್ಲಿ ಕೆಲವು ವೀಡಿಯೋಗಳು ಹಾಕಿದ್ದೀನಿ. ಮತ್ತು ಅದನ್ನು ನನ್ನ ತೋಟದಲ್ಲಿ ಅಳವಡಿಸ್ಕೊಂಡಿರೋದನ್ನು ಸಕ್ಸಸ್ ಆಗ್ತಾ ಇರೋದನ್ನು ತೋರಿಸ್ತಾ ಹೋಗಿದ್ದೀನಿ. ಇಲ್ಲಿ ನಿಮಗೆ ಡೌಟು ಕ್ಲಿಯರ್ ಆಗ್ತು ಅಂತ ಅನ್ಕೋತೀನಿ. ಇವತ್ತು ಭಾಗ 3 ಇಲ್ಲಿ ಒಂದು ದಿನ ನಾನು ಒಂದೊಂದೇ ಚಾಪ್ಟ್ರನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಚಾಪ್ಟರ್ ನಿಮ್ಗೆ ಅರ್ಥ ಆಗಬೇಕು, ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತು ಆಧ್ಯಾತ್ಮಿಕ ಕೃಷಿ ಅಂತ ಒಂದಿದೆ, ನೋಡ್ತಾ ಇರ್ಬೋದು ಇಲ್ಲಿ ಪುಟ ನಂಬರ್. ನಿಮಗೆ ಯಾರು ಈ ಬುಕ್ ತಗೊಂಡಿದ್ದೀರಾ ಅವ್ರಿಗೆ ಪುಟ 10ರಲ್ಲಿದೆ ನೋಡಿ. ಆಧ್ಯಾತ್ಮಿಕ ಕೃಷಿ ಅಂದರೆ ಏನು ಅಂದರೆ ಇಲ್ಲಿ ಬರೆದಿದ್ದಾರೆ, ಬೆಳೆಗಳ ಅಥವಾ ಹಣ್ಣು ಗಿಡಗಳ ಸಂಪೂರ್ಣ ಬೆಳವಣಿಗೆ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್, ಯಾವ ಅನ್ನದ್ರವ್ಯಗಳ ಮತ್ತು ಇತರ ಸಂಶೋಧನೆಗಳ ಉಳುಮೆ ನೀರು ಬ್ರ್ಯಾಕೆಟಲ್ಲಿ ಉಳುಮೆ ನೀರು ಬೆಳೆಗಳ ಸಂರಕ್ಷಣೆ ಅವಶ್ಯಕತೆ ಇರುತ್ತದೆ, ಹಾಕಿದರೆ ಈ ಎಲ್ಲ ಅನ್ನದ್ರವ್ಯಗಳ ಮತ್ತು ಸಂಶೋಧನೆಗಳನ್ನು ಬೇರುಗಳಿಗೆ ಮಾನವ ಉಪಲಬ್ಧ ಮಾಡಲಿಲ್ಲ, ಆದರೆ ದೇವರು ಪೂರೈಸುತ್ತಾನೆ. ಇದೇ ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಬೇಸಾಯ. ಈಗ ನಿಮ್ಮ ಮನದಲ್ಲಿ ಪ್ರಶ್ನೆ ಉದ್ಭವವಾಗಿರಬಹುದು, ಇದು ಹೇಗೆ ಸಾಧ್ಯ ಎಂದು. ಉಳುಮೆ ದೇವರು ಮಾಡುತ್ತಾನೆಯೇ, ಗೊಬ್ಬರ ದೇವರು ಹಾಕುತ್ತಾನೆಯೇ, ನೀರು ದೇವರು ಹಾಕುತ್ತಾನೆಯೇ, ಬೆಳೆಗಳ ಸಂರಕ್ಷಣೆ ದೇವರು ಮಾಡುತ್ತಾನೆಯೇ, ಎಲ್ಲ ದೇವರು ಮಾಡುತ್ತಾನೆಯೇ? ಸುಳ್ಳು. ಇದೆಲ್ಲ ಕನಸಿನಲ್ಲಿಯೂ ಆಗಲು ಸಾಧ್ಯವಿಲ್ಲ. ಸಿಡಿಲು ಬಡಿದಂತೆ ನಿಮ್ಮ ಪ್ರತಿಕ್ರಿಯೆ ಇರುತ್ತದೆ ಅಲ್ಲವೇ? ಈ ಥರದ ಸಂಖ್ಯೆಗಳು ನಿಮ್ಮ ಮನದಲ್ಲಿ ಏಕೆ ಬಂದವು? ಇದರ ಅರ್ಥ ನಿಮಗೆ ದೇವರ ಮೇಲೆ ಸರದೇ ಇಲ್ಲ. ಈ ಪ್ರಕೃತಿಯ ಮೇಲೆ ಮೊದಲು ನಿಸರ್ಗ ಸೃಷ್ಟಿಯಾದ ಮೇಲೆ ಲಕ್ಷಾನುಲಕ್ಷ ವರ್ಷಗಳ ನಂತರ ಮಾನವ ಬಂದ. ಇದರ ಅರ್ಥ ನಿಸರ್ಗ ನಿರ್ಮಾಣ ದೇವರು ಮಾಡಿದ್ದಾನೆ, ಮಾನವ ಅಲ್ಲ.
ಇದು ಸೂರ್ಯ ಪ್ರಕಾಶದಷ್ಟೇ ಸತ್ಯ. ನಿಸರ್ಗ ಎಂದರೆ ದಟ್ಟವಾದ ಕಾಡು, ದೇವರ ಕೃಷಿ ಎಂದರೆ ಕಾಡು. ಆ ಕಾಡಿನಲ್ಲಿ ಯಾವುದೇ ಗಿಡದ ಯಾವುದೇ ಎಲೆಯನ್ನು ಕಿತ್ತುಕೊಳ್ಳಿ ಮತ್ತು ಜಗತ್ತಿನ ಯಾವುದೇ ಪ್ರಯೋಗಶಾಲೆಯಲ್ಲಿ ಪರೀಕ್ಷಣೆ ಮಾಡಿ. ನಿಮಗೆ ಆ ಎಲೆಯಲ್ಲಿ ಯಾವುದೇ ಅನ್ನ ದ್ರವ್ಯದ ಅಭಾವ ಕಂಡು ಬಂದಿಲ್ಲ. ಆದರೆ ಕಾಡಿನಲ್ಲಿರುವ ಗಿಡಗಳಿಗೆ ನೈಟ್ರೋಜನ್, ಫಾಸ್ಫೇಟ್, ಪೊಟಾಸ್ ಮತ್ತು ಇನ್ನೂ ಅನೇಕ ಅನ್ನ ದ್ರವ್ಯಗಳು ಪೂರೈಕೆಯಾಗಿವೆ. ಇದೆಲ್ಲ ಯಾರು ಪೂರೈಸಿದರು? ಕಾಡಿನಲ್ಲಿ ಯಾವ ಮಾನವನೂ ಇಲ್ಲ, ಆದರೆ ಮಾನವ ಪೂರೈಕೆ ಮಾಡಿಲ್ಲ, ದೇವರು ಮಾಡಿದ್ದಾನೆ. ಉಳುಮೆ ಯಾರು ಮಾಡಿದರು? ದೇವರು. ಆ ಗಿಡ ಮರಗಳು ಕಾಲದಲ್ಲಿಯೂ ಕೂಡ ಒಣಗುವುದಿಲ್ಲ, ಹಚ್ಚು ಹಸಿರಾಗಿರುತ್ತದೆ. ಸೊ ಇದಿಷ್ಟು ಆಧ್ಯಾತ್ಮಿಕ ಕೃಷಿ. ಅರ್ಥ ಆಯ್ತಾ? ನಾಳೆ ನಿಮಗೆ ದೇವರ ಅನ್ನ ದ್ರವ್ಯ ಪೂರೈಕೆ ಮಾಡುವ ವ್ಯವಸ್ಥೆ ಅಂತ ಪುಟ ನಂಬರ್ 12 ಭಾಗ 4ರಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಆಧ್ಯಾತ್ಮಿಕ ಕೃಷಿ ಅಂದರೆ ಇವತ್ತಿನ ಆಧ್ಯಾತ್ಮಿಕ ಕೃಷಿ ನಾವು ಮಾಡ್ತಾ ಇರೋದು ನಿಮ್ಗೆ ಅರ್ಥ ಆಗಿರಬೇಕು. ಆಧ್ಯಾತ್ಮಿಕ ಕೃಷಿ ಅಂದರೆ ಉಳುಮೆ ಮಾಡೋದು, ರಾಸಾಯನಿಕ ತಂದಿಯಲ್ಲಿ ಹಾಕೋದು, ಮತ್ತು ನೀರಾಯಿಸೋದು, ಇದೆಲ್ಲ ಮಾಡಿ ಗಿಡ ಬೆಳೆಸೋದು ಅಂತ ಇವತ್ತು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಬಟ್ ಇಲ್ಲಿ ಸುಭಾಷ್ ಪಾಳೇಕರ್ ಹೇಳ್ತಾ ಇದ್ದಾರೆ, ಕಾಡಿನಲ್ಲಿ ಇದೆಲ್ಲ ಯಾಕೆ ಮಾಡಲ್ಲ? ಕಾಡಿನಲ್ಲಿ ಯಾವುದು ಏನೂ ಆಗಲ್ಲ. ಯಾಕೆ? ಅಲ್ಲೆಲ್ಲ ಹಚ್ಚ ಹಸಿರಾಗಿರುತ್ತೆ. ಯಾವುದೇ ಕಾಡಿನಲ್ಲಿರುವ ನೀವು ಯಾವುದೇ ಹಣ್ಣುಗಳಾಗಲಿ, ಎಲೆಗಳು ಅಂದ್ರೆ ಮರದ ಎಲೆಗಳು, ಈಗ ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕಾದ್ರೆ ಬ್ಲಡ್ ತಗೊಂಡು ಒಂದು ಲ್ಯಾಬಲ್ಲಿ ಒಳ್ಳೆ ನ್ಯಾಷನಲ್ ಲ್ಯಾಬ್ಗಳಲ್ಲಿ ಚೆಕ್ ಮಾಡಿ ಅವ್ನಿಗೆ ಯಾವ್ದಾದ್ರು ದೊಡ್ಡ ರೋಗ ಇರ್ತದೆ ಅಂತ ಚೆಕ್ ಮಾಡ್ತಾರಲ್ಲ, ಹಂಗೆ ನೀವು ಕಾಡಿನಲ್ಲಿರುವ ಯಾವುದೇ ಎಲೆಗಳನ್ನ ಕಿತ್ಕೊಂಡು ಹೋಗ್ಬಿಟ್ಟು ನೀವು ಚೆಕ್ ಮಾಡಿ. ಈ ಕಾಡಿನಲ್ಲಿರುವ ಮರ ಗಿಡಗಳಿಗೆ 100% ಕೊರತೆ ಇದೆ, ಪೋಷಕಾಂಶದ ಕೊರತೆ ಇದೆ ಅಂತ ನೀವು ಪ್ರೂವ್ ಮಾಡಿಕೊಡಿ. ಆ ಸರ್ಟಿಫಿಕೇಟ್ನ ಹಿಡ್ಕೊಂಡು ನೀವು ಪಾಳ್ಯೇಕರ್ ಅವರು ಅಡ್ರೆಸ್ ಇದೆ ಈ ಬುಕ್ಕಲ್ಲಿ, ನೀವು ಕ್ವಶನ್ ಮಾಡ್ಬೋದು ಅವ್ರಿಗೆ. ಕೊರತೆ ಇದೆ ಸರ್, ನೀವು ಹೆಂಗೆ ಸರ್ ಕಾಡಿನಲ್ಲಿರೋದಕ್ಕೆ ಕೊರತೆ ಇಲ್ಲ ಅಂತ ಹೇಳಿದ್ರಿ ಅಂತ ಹಾಕ್ಬೋದು. ಸೊ ಯಾಕೆಂದರೆ ನಾನು ಕೂಡ 5 ವರ್ಷದಿಂದ ಈ ಕೃಷಿನ ಮಾಡ್ಕೊಂಡಿದ್ದೀನಿ. ಯಾವುದೇ ರಾಸಾಯನಿಕ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಉಳುಮೆ ಇಲ್ಲ, ಕೇವಲ ಜೀವಾಮೃತ. ಈ ಜೀವಾಮೃತ ಯಾವುದೇ ಬೀಜಗಳ ಎಸೆದ್ರೂ ಕೂಡ 17 ವೆರೈಟಿ ದ್ವಿದಳ ಧಾನ್ಯಗಳು ಎಸಿತೀನಿ, ಯಾವುದಕ್ಕೂ ಕೂಡ ಒಂದೇ ಒಂದು ಚೂರು ರಾಸಾಯನಿಕ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಜೀವಾಮೃತ. ಇದಿಷ್ಟು ಅದ್ಭುತವಾಗಿ ನನ್ನ ಕೃಷಿಯನ್ನು ವೈವಿಧ್ಯಗೊಳಿಸುತ್ತಿದೆ, ಕೇವಲ ಜೀವಾಮೃತ. ಇದಕ್ಕೆ ನಾನು ಕೋಕೋ, ಕಾಳುಮೆಣಸು, ಅಡಿಕೆ ಎಲ್ಲ ಅದ್ಭುತವಾದಂಥ ಕೃಷಿ ಇಲ್ಲಿ ನಡೀತಿದೆ. ಕೇವಲ ಒಂದು ನಾಟಿ ಹಸು ಇದಕ್ಕೆ ಬೇಕಾಗಿರೋದು. ಇಷ್ಟು ಇದ್ದರೆ ಮಾತ್ರ ಸಾಕು, ನಿಮ್ಮ ಕೃಷಿಲಿ ನೀವು ಗೆದ್ರಿ ಅಂತಲೇ ಅರ್ಥ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ನೀವು ಇನ್ನೂ ಈ ಕೃಷಿನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಎದುರ್ಕೋತಾಯಿದ್ದೀರಿ ಅಂದರೆ, ನಿಮ್ಮ ಕಮಿಟ್ಮೆಂಟ್ಗಳು, ಆ ಕಮಿಟ್ಮೆಂಟ್ಗಳಿಂದ ಹೊರಗೆ ಬರಬೇಕು ಅಂದರೆ ನೀವು ರಾಸಾಯನಿಕ ಬಳಸಬೇಕು. ನಾನು ಇವತ್ತೊಂದು ನನಗೆ ಕಾಲ್ ಬಂದಿತ್ತು, ಅವ್ನು ತುಂಬ ಮಾತಾಡ್ತಿದ್ರು. ಏನಂದರೆ, ಸುಭಾಷ್ ಪಾಳೇಕರ್ ಕೃಷಿಯನ್ನು ನಾನು ಹೇಳಲ್ಲ, ನನಗೆ ಹಣಕಾಸು ಇಲ್ಲ, ನಾನೇನು ಮಾಡೋದು. ಆಯಿತು, ನಿಮ್ಗೆ ಹಣಕಾಸು ಇಲ್ಲ ಅಂತ ಈಗಲೂ ಕೂಡ ಹೇಳ್ತಾ ಇದ್ದೀರಾ. ಯಾವ ಕೃಷಿ ತಗೋಬೇಕು ಅಂತ ಹೇಳಿ, ಮತ್ತೆ ನೋಡೋಣ. ಯಾವ ಕೃಷಿ ಮಾಡಲಿ ಹೇಳಿ, ನನಗೆ ಹಣಕಾಸು ಸರಿಯಾಗಿ ಬೇಕಾದ್ರೆ ಯಾವ ಕೃಷಿ ಮಾಡಬೇಕು ಹೇಳಿ, ನಾನು ಮಾಡ್ತೀನಿ, ನಿಮ್ಮ ಹೆಸರು ಹೇಳ್ತೀನಿ. ಇವತ್ತು ಮಹಾತ್ಮ ಗಾಂಧೀಜಿನೂ ಕೂಡ ನಾವು ಪ್ರತಿ ಜಾಗದಲ್ಲೂ ಫೋಟೋ ಎಲ್ಲ ಕಚೇರಿಗಳಲ್ಲೂ ಕೂಡ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಲ್ವಾ? ಪ್ರೇಯರ್ ಮಾಡ್ಬೇಕಾದ್ರೆ ಅವ್ರು ಇಟ್ಕೋತೀವಿ, ಗಾಂಧಿ ಲೋಟ್ಕೊಳ್ಳಲ್ಲೂ ಅವ್ರ ಫೋಟೋಗಳು ಹಾಕೊಂಡಿದ್ದೀವಿ. ಯಾಕೆ ನಮ್ಮ ಸುಭಾಷ್ ಪಾಳೇಕರ್ನ ನಾವು ಪ್ರೀತಿಸಬಾರ್ದು ಹೇಳಿ? ನಮ್ಮ ಕೃಷಿಲಿ ಸತ್ಯತೆಗಳನ್ನ ತಿಳಿಸ್ಕೊಂಡಂಥ ಒಬ್ಬ ಸೈನ್ಸಿಸ್ಟ್, ಅವರು ಓದಿದ್ದಾರೆ, ನಮ್ಮ ಪ್ರಕೃತಿ ಉಳಿಸ್ಬೇಕು ಅಂತ ಏಕಾಂಗಿ ಹೋರಾಟ ಮಾಡ್ತಾಯಿದ್ದಾರೆ. ಸುಮಾರು ಭಾರತದಾದ್ಯಂತ 5 ಲಕ್ಷ ಹೆಚ್ಚು ಜನ ನಮ್ಮ ಸುಭಾಷ್ ಪಾಳೇಕರ್ ಕೃಷಿನ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ ಪ್ರಾಮಾಣಿಕ ಕೂಡ. ನೀವು ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಊರು, ವಿಳಾಸ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಫೇಸ್ಬುಕ್ಕಲ್ಲೂ ಸಿಗುತ್ತೆ. ಖಂಡಿತ ನನ್ನ ಮೀಟ್ ಮಾಡ್ಬೋದು. ನೀವು ನನಗೆ ಕ್ವಶನ್ಗಳು ಕೇಳಿ, ಈ ಕೃಷಿಗೆ ಸಂಬಂಧಪಟ್ಟಿದ್ದ ನಾನು ಉತ್ತರ ಕೊಡೋಕ್ಕೆ ಸಮರ್ಥನಾಗಿದ್ದೀನಿ. ಸೊ ಹಂಗಂತ ನನಗೆ ಕಷ್ಟ ಇಲ್ಲ, ಹಣದ ಅವಶ್ಯಕತೆ ಇಲ್ಲ ಅಂತಲ್ಲ, ತಾಳ್ಮೆಯಿಂದ ಇದ್ದೀನಿ. ತಾಳ್ಮೆಯಿಂದ ಇದ್ದರೆ ಈ ಕೃಷಿಲಿ ಗೆಲ್ಬೋದು. ಈ ಕೃಷಿಲಿ ತಾಳ್ಮೆ ವೆರಿ ಇಂಪಾರ್ಟೆಂಟ್. ತುಂಬ ಮಕ್ಕಳು ಹುಟ್ಟ ತಕ್ಷಣ ನಡೆಯಲ್ಲ. ಸೊ ನಾನು ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ, ನಾನು 5 ವರ್ಷದಿಂದ ಈ ಕೃಷಿಗೆ ಅಂಬೆಗಾಲಿಡ್ತಾ ಬಂದು ನನ್ನದೇ ಆದಂಥ ಸ್ಟೈಲಲ್ಲಿ ನಾನು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ಯಾಕೆ ನನ್ನ ಪ್ರೇಕ್ಷಕರಿಗೂ ಹೇಳ್ಬೋದು, ನನ್ನನ್ನು ನಾನು ಪರಿಚಯ ಮಾಡ್ಕೊಳ್ಳೋಣ, ಮತ್ತು ನನ್ನ ಕೃಷಿಲಿ ಬರುವಂಥ
ಒಳ್ಳೆ ವಿಷಯಗಳನ್ನ ಯಾಕೆ ಸತ್ಯಾಂಶನ ನಮ್ಮ ಜಗತ್ತಿಗೆ ನಮ್ಮ ಇದಕ್ಕೆ ಭಾರತ ದೇಶಕ್ಕೆ ತಿಳಿಸ್ಬಾರ್ದು ಅಂತ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಿಮಗೆ ಸತ್ಯತೆಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಮಾಹಿತಿ ಕೊರತೆ ನಮ್ಮ ಸುತ್ತಮುತ್ತ ರೈತರುಗಳಿಗೆಲ್ಲ ತುಂಬ ಇದೆ ಅನ್ನೋ ಉದ್ದೇಶಕ್ಕೆ ಈ ಕೃಷಿನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಪ್ರೋತ್ಸಾಹಿಸಿ ಇದೇ ರೀತಿ ಸತ್ಯದ ಮಾತಾಡೋಣ. ನಿಮ್ಮಗಳ ಜೊತೆ ನಾನು ಖಂಡಿತ ಇರ್ತೀನಿ. ನೀವು ಎನಿ ಟೈಮ್ ಕಾಲ್ ಮಾಡಿ, ನಿಮ್ಗೇನೇ ಡೌಟ್ ಇದ್ರೂ ನಾನು ಉತ್ತರ ಕೊಡ್ತೀನಿ. ಸಮರ್ಪಕವಾಗಿ ತಿಳ್ಕೊಳ್ಳಿ. ಈ ಕೃಷಿಗೆ 1 ಎಕರೆ ಇರೋದು 5 ಕುಂಟೆ 10 ಕುಂಟೆಗೆ ಬನ್ನಿ. ಖಂಡಿತ ನಿಮ್ಮ ಜೊತೆ ನಾನು ಇದ್ದೇ ಇರ್ತೀನಿ. ಭಯ ಬೇಡ, ಫೋನ್ ಮಾಡಿ ಆರಾಮಾಗಿ ಮಾತಾಡೋಣ. ಏನೂ ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ಕೃಷಿಲಿ ಗೆಲ್ಬೋದು. ಅಂತಂತವಾಗ ಯಾವ ರೀತಿ ಟೈಪ್ ಮಾಡ್ಕೊಳ್ಳೋದು, ನಿಮ್ಮ ಮಕ್ಕಳು ಹೊರಗಡೆ ಕೆಲಸಕ್ಕೆ ಹೋಗ್ದಾನೆ ನಿಮ್ಮ ಜೊತೆ ಇದ್ದು ಯಾವ ರೀತಿ ಜೀವನ ಸಾಗಿಸ್ಬೋದು ಅನ್ನೋದನ್ನ ನಿಧಾನಗತಿಯಲ್ಲಿ ನಾನು ಪಾಠವನ್ನು ಮಾಡ್ತಾ ಇರ್ತೀನಿ. ನನಗೆ ತಿಳಿದಂಥ ವಿಷಯಗಳನ್ನ ಈ ಬುಕ್ಕಲ್ಲಿರೋದಂಥ ನನ್ನ ತೋಟನ ತೋರಿಸ್ತಾ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಸತ್ಯನ ತಿಳಿಸೋಣ. ಯೂಟ್ಯೂಬ್ ಬಂದರೂ ಎಲ್ಲ ವಿಷಯಗಳು ಇದೆ, ಒಂದು ಭಂಡಾರ. ಫೇಸ್ಬುಕ್ಕಲ್ಲೂ ಏನೇನೋ ವಿಷಯಗಳು ನೋಡ್ತಾ ಇರ್ತೀರ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಒಳ್ಳೆಯ ವಿಷಯನ ಯುವಕರುಗಳಿಗೆ ತಿಳಿಸೋಣ. ಮುಂದಿನ ದಿನಗಳಲ್ಲಿ ಹೆಚ್ಚು ಜನಕ್ಕೆ ಈ ವಿಷಯನ ಮಾಹಿತಿನ, ಸುಭಾಷ್ ಪಾಳೇಕರ್ ಯಾರು, ಇವ್ರ ಕೃಷಿಯ ತಾಕತ್ತನ್ನು ಯುವ ಜನತೆ ನಮ್ಮ ಕೃಷಿಗೆ ಬರ್ತಾರವರು ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ನ. ಪ್ರತಿ ಒಂದು ಹಳ್ಳಿಗಳಲ್ಲೂ ಒಬ್ಬೊಬ್ಬರು ಪಾಳೇಕರ್ ಕೃಷಿ ಇದ್ರೆ ನಾವೆಲ್ಲ ಸೇರಿ ಒಂದು ಏನೋ ಒಂದು ಮಾಡ್ಬೋದು. ಮಾಡಿ. ನಿಮ್ಮ ಜೊತೆ ನಾವಿದ್ದೀವಿ. ನಿರ್ಮಲಾ ಟ್ರಸ್ಟ್ ಅಂತಿದೆ, ನಿರ್ಮಲಾ ಭೂಮಾತಾ ಅಂತ ಟ್ರಸ್ಟ್ ಮಂಡ್ಯ. ಎಲ್ಲರೂ ನಾವು ಕೈ ಜೋಡಿಸಿ ಒಂದು ಅದ್ಭುತವಾದಂಥ ಕೃಷಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಎಲ್ಲರೂ ನಿಮ್ಮ ಬೆಂಬಲ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ಗೆ ಕೊಡಿ ಅಂತ ಹೇಳ್ತಾ, ಸುಭಾಷ್ ಪಾಳೇಕರ್ಗೆ ಜೈ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಈ ಪುಸ್ತಕಗಳನ್ನ ತಗೊಳ್ಳಿ ಅಂತ ಹೇಳ್ತಾ, ಗೋಮಾತೆಗೆ ಜೈ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರಗಳು.